ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪೊಟ್ಯಾಟೋಯಿಂದ ಒಂದು ಸ್ನ್ಯಾಕ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು, ಮಾರ್ನಿಂಗಿಗೆ ಟಿಫನ್ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತಿನ್ನುವಂತಹ ತುಂಬ ಈಸಿಯಾಗಿ ಮಾಡುವಂತಹ ಪೊಟ್ಯಾಟೊ ಸ್ನ್ಯಾಕ್ಸ್ ಇದು. ಪೊಟ್ಯಾಟೊ ಮತ್ತು ರೈಸಿಂದ ಮಾಡುವಂತಹ ಸ್ನ್ಯಾಕ್ಸು ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮನೆಯಲ್ಲಿ ಬೇಕಂದರೆ ನೀವು ಮಾಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟು ನಾನು ರೈಸ್ ತೊಗೊಂಡಿದ್ದೀನಿ. ನೀವು ನೆನ್ನೆ ರೈಸ್ ಆದರೂ ಓಕೆ ನಡೀತದೆ, ಬಿಸಿ ರೈಸ್ ಮಾಡಿಕೊಂಡ್ರೂ ನಡೀತದೆ. ರೈಸ್ ತೊಗೊಂಡು ಒಂದು ಬೌಲಷ್ಟು ರೈಸು, ನಾನು 3 ಆಲೂಗೆಡ್ಡೆನ ಆಲ್ರೆಡಿ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಬಾಯ್ಲ್ ಮಾಡಿಬಿಟ್ಟು ಮತ್ತು ಮೇಲಿಂದ ಪೀಲ್ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಚಿಕ್ಕದಾಗಿ ಹಸಿ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಆರಿಗೇನ್ ಹಾಕ್ತಾಯಿದ್ದೀನಿ. ಇದು ಇದರಲ್ಲಿ ಎಲ್ಲ ಸಿಗುತ್ತೆ ನೋಡಿ, ಅಂಗಡಿಲೆಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಆರಿಗೇನ್ ಅಂತ ಹೇಳಿದರೆ ಸಿಗುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಂದರೆ ನಾವು ಏನಂದರೆ ಸಬ್ಬಾಕ್ಸಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಸಬ್ಬಾಕ್ಸಿ ಹಾಕ್ತಾಯಿಲ್ಲ, ಅದು ಸ್ಮೆಲ್ ಜಾಸ್ತಿ ಅಂತ. ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಕೋಬೇಕು. ನೆಕ್ಸ್ಟ್ ನಾನಿಲ್ಲೊಂದು ಪ್ಲೇಟಿಗೆ ಎಣ್ಣೆ ಹಚ್ಬಿಟ್ಟು ತೊಗೊಂಡಿದ್ದೀನಿ. ಎಣ್ಣೆ ಹಚ್ಬಿಟ್ಟು ತೊಗೊಂಡು ಈ ಥರ ಎಲ್ಲ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಅದಷ್ಟು ಅನ್ನ ಮತ್ತು ಪೊಟ್ಯಾಟೊ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೈಯಿಂದನೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಕೈಯಿಂದನೇ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಒಂದು 2 ನಿಮಿಷ ಬಿಟ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ ಒಂದು ಚಾಕುವಿನ ಸಹಾಯದಿಂದ ನಾವು ಈ ಥರ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಳೋಣ. ಫುಲ್ ಹೀಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ನೀವು ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಡ್ಬೋದು. ಫ್ರೀಝರಲ್ಲಿಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆವಾಗ ಸ್ವಲ್ಪ ಸ್ನ್ಯಾಕ್ಸ್ ಕರಮ್ ಅಂತ ಬರುತ್ತೆ ಅದು ಫ್ರೈ ಮಾಡಿದಾಗ. ಸೊ ಅದಕ್ಕೆ ಸ್ವಲ್ಪ ಫ್ರೀಝರಲ್ಲಿಟ್ಟರೆ ಇಡ್ಬೋದು. ಈ ಥರ ನೋಡಿ ನೀಟಾಗಿ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆಯಿಲ್ನ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಡೀಪ್ ಫ್ರೈ ಮಾಡ್ಕೋಬೇಕು ನೀಟಾಗೆ. ಚೆನ್ನಾಗಿ ಕಾಯಿಸ್ಬಿಟ್ಟು ಆಯಿಲ್ನ ಈ ಥರ ಒಂದೊಂದೇ ನೀಟಾಗಿ ಬಿಡ್ತಾ ಬರಬೇಕು. ನೋಡ್ತಾ ಇದ್ದೀರಲ್ವ, ಇದೇ ಥರನೇ ನೀಟಾಗಿ ಬಿಟ್ಬಿಟ್ಟು ಅದು ಒಂದು 10 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ನೀಟಾಗಿ ಅದೆಲ್ಲ ಫುಲ್ ಫ್ರೈ ಆಗಬೇಕು. ಒಂದು 10 ನಿಮಿಷ ಅಂದರೆ ಒಂದು 5 ನಿಮಿಷನಾದರೂ ಫ್ರೈ ಮಾಡಬೇಕು. ಫ್ರೀಝರಲ್ಲಿಟ್ಟರೆ ಬೇಗ ಆಗುತ್ತೆ. ಇಲ್ಲ ಹಂಗೆ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಇದನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿರುತ್ತೆ ಮಾಡೋಕ್ಕೂ. ತುಂಬ ಈಸಿ ಅಂದರೆ ಈಸಿ ಮಾಡೋದು. ಎಷ್ಟು ಬೇಗ ಆಗುತ್ತೆ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಗ ಆಗುತ್ತೆ. ನೀವು ಅನ್ನ ಹೆಂಗೂ ಮಾಡಿರ್ತೀರ, ವೇಸ್ಟ್ ಆಗಬಾರ್ದು ಅಂತಂದರೆ ಈ ರೀತಿ ಮಾಡ್ಕೊಂಡು ತಿನ್ನಿ. ನೀವು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಹೆಲ್ದಿಯಾಗಿರುವಂತಹ ಸ್ನ್ಯಾಕ್ಸು ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡ್ತಾ ಇದ್ದೀರಲ್ವ, ನಾನು ನೆಕ್ಸ್ಟು ಅದೇ ಥರನೇ ಇನ್ನೊಂದು ಸ್ವಲ್ಪನೂ ಹಾಕ್ತಾಯಿದ್ದೇನೆ ನೋಡಿ, ಇನ್ನೂ ಉಳಿದಿರೋದನ್ನು. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯೇ ನೀವು ಮನೆಯಲ್ಲಿ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ನಾನು ಇದನ್ನು ಟೊಮೆಟೊ ಕೆಚಪ್ ಅದ್ರ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಕರಮ್ ಅಂತ ಇದೆ ಗೊತ್ತಾ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಮಳೆಗಾಲ ಟೈಮಲ್ಲಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಆ ಟೈಮಲ್ಲಿ ತಿನ್ನೋದಕ್ಕೆ. ಈ ಬಜ್ಜಿ ಬೋಂಡ ತಿನ್ನೋದಕ್ಕಿಂತ ಈ ಥರನ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಇಷ್ಟಪಡ್ತೀರ. ಮಕ್ಕಳು ಕೂಡ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ನೋಡಿ, ಕಟ್ ಮಾಡಿದರೆ ಸಾಕು ಹಾಗೇ ಕಟ್ಟಾಗುತ್ತೆ, ಅಷ್ಟು ನೀಟಾಗಿ ಫ್ರೈ ಆಗಿದೆ. ನೋಡ್ತಾ ಇದ್ದೀರಲ್ವ, ಇದೇ ರೀತಿ ಕಟ್ಟಾಗುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಬಾಯ್. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ